ಡೈಲಿ ಕರೆಂಟ್ ಅಫೇರ್ಸ್ 21 ಜುಲೈ 2025 ಪ್ರಚಲಿತ ವಿದ್ಯಮಾನಗಳು 21 ಜುಲೈ 2025 ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳ ವಿಚಾರಣೆಗೆ 2025 ಜುಲೈ 21-22ರಂದು 2 ದಿನಗಳ ಶಿಬಿರವನ್ನು ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಎಲ್ಲಿ ಆಯೋಜಿಸುತ್ತಿದೆ? ಸರಿಯಾದ ಉತ್ತರ ಭುವನೇಶ್ವರ. ಭುವನೇಶ್ವರದಲ್ಲಿರುವ NHRC ಶಿಬಿರವು ಪ್ರಾದೇಶಿಕ ಮಾನವ ಹಕ್ಕುಗಳ ಉಲ್ಲಂಘನೆ ದೂರುಗಳನ್ನು ನೇರವಾಗಿ ಪರಿಹರಿಸುವ ಗುರಿಯನ್ನು ಹೊಂದಿದೆ. ಇತ್ತೀಚೆಗೆ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಲಹಾ ಸಮಿತಿಯ ಪ್ರಥಮ ಸಭೆಯಲ್ಲಿ ನಡೆಯಿತು. ಸರಿಯಾದ ಉತ್ತರ ಮುಂಬೈ. ಮಹಿಳೆಯರ ಆರೋಗ್ಯ ಮತ್ತು ಕ್ಷೇಮಾಭಿವೃದ್ಧಿಗೆ ಶಾಸ್ತ್ರಿ ಭವನದಲ್ಲಿ ಮಹಿಳಾ ಆರೋಗ್ಯ ಕಕ್ಷಾ ಯೋಜನೆಯನ್ನು ಯಾರು ಉದ್ಘಾಟಿಸಿದರು? ಸರಿಯಾದ ಉತ್ತರ ಅರ್ಜುನ ರಾಮ್ ಮೇಘವಾಲ್. ಇಂಡಿಯನ್ ಓಪನ್ ಅಥ್ಲೆಟಿಕ್ಸ್ ಮೀಟ್ 2025 ಅನ್ನು ಮೊದಲ ಬಾರಿ ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು? ಬಿಹಾರ. ಭಾರತೀಯ ಸಂಶೋಧಕರು ಎಲ್ಲೆಲ್ಲಿ ಅಲೋಗ್ರಫಿ ಎಫಿಸೋರೋಡಿಕಾ ಹೆಸರಿನ ಹೊಸ ಲೈಕನ್ ಜಾತಿಯನ್ನು ಕಂಡುಹಿಡಿದಿದ್ದಾರೆ? ಪಶ್ಚಿಮ ಘಟ್ಟಗಳು. 2024-25 ವಾರ್ಷಿಕ ಸ್ವಚ್ಛತಾ ಸಮೀಕ್ಷೆಯಲ್ಲಿ ಸೂಪರ್ ಸ್ವಚ್ಛತಾ ಲೀಗ್ ಪ್ರಶಸ್ತಿಗೆ ಯಾವ ನಗರ ಆಯ್ಕೆಯಾಯಿತು? ನೋಯ್ಡಾ. ಇತ್ತೀಚೆಗೆ ವಿಶ್ವ ಜಾಗತಿಕ ಮಹಾಮಾರಿ ಬಲಪಡಿಸುವ ಉದ್ದೇಶದೊಂದಿಗೆ WHO ತಿದ್ದುಪಡಿ ಕ್ರಮಗಳನ್ನು ತಿರಸ್ಕರಿಸಿದ ದೇಶ ಯಾವುದು? ಅಮೆರಿಕ. ಜುಲೈ 21ರಿಂದ ಆರಂಭವಾಗುತ್ತಿರುವ ಸಂಸತ್ತಿನ ಮಳೆಗಾಲ ಅಧಿವೇಶನ ಯಾವ ದಿನಾಂಕದವರೆಗೆ ನಡೆಯುತ್ತದೆ ಮತ್ತು ಎಷ್ಟು ಸಭೆಗಳು ನಡೆಯಲಿವೆ? ಆಗಸ್ಟ್ 21ರವರೆಗೆ ನಡೆಯುತ್ತದೆ. 21 ಸಭೆಗಳು. ಉತ್ತರಾಖಂಡ ಹೂಡಿಕೆ ಉತ್ಸವ 2025ರಲ್ಲಿ 1 ಲಕ್ಷ ಕೋಟಿ ಹೂಡಿಕೆಯ ಭೂಸ್ಪರ್ಶ ಸಮಾರಂಭವನ್ನು ಯಾವ ಕೇಂದ್ರ ಸಚಿವರು ಉದ್ದೇಶಿಸಿದರು? ಸರಿಯಾದ ಉತ್ತರ ಅಮಿತ್ ಶಾ. ಇತ್ತೀಚೆಗೆ ಯಾವ ದೇಶದಲ್ಲಿ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು 2 ದಿನಗಳ ಸಭೆಯನ್ನು ಮುಕ್ತಾಯಗೊಳಿಸಿದರು? ದಕ್ಷಿಣ ಆಫ್ರಿಕಾ. IVF ತಂತ್ರಜ್ಞಾನದ ಮೂಲಕ 3 ಪೋಷಕರ DNA ಬಳಸಿ 8 ಆರೋಗ್ಯವಂತ ಮಕ್ಕಳನ್ನು ಯಾವ ದೇಶದಲ್ಲಿ ಜನಿಸಿದ್ದಾರಂತೆ? ಸರಿಯಾದ ಉತ್ತರ ಬ್ರಿಟನ್. ಭಾರತವನ್ನು ಜಾಗತಿಕ ವಾಹನ ಕೇಂದ್ರವನ್ನಾಗಿಸಲು ಭಾರತ ಸರ್ಕಾರ ಯಾವ ವರ್ಷದವರೆಗೆ ಆಟೋಮೋಟಿವ್ ಮಿಷನ್ ಯೋಜನೆ ಪ್ರಾರಂಭಿಸಿದೆ? 2047. ಸಿವಿಲ್ ಸೇವಾ ತರಬೇತಿ ಸಂಸ್ಥೆಗಳ ರಾಷ್ಟ್ರೀಯ ಮಾನದಂಡಗಳು 2.0 NSCSTI ಯನ್ನು ಯಾರಿಂದ ಪ್ರಾರಂಭಿಸಲಾಯಿತು? ಜಿತೇಂದ್ರ ಸಿಂಗ್. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯೋಜನಾ ವಿಷಯದಡಿ ಯುವ ಆಧ್ಯಾತ್ಮಿಕ ಶಿಖರ ಸಭೆ ಯಾವ ನಗರದಲ್ಲಿ ನಡೆಯುತ್ತಿದೆ? ವಾರಣಾಸಿ. 88ನೇ ಕೋಡೆಕ್ಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾರತದ ರಾಗಿ ಮಾನದಂಡಕ್ಕೆ ಎಲ್ಲಿ ಮನ್ನಣೆ ದೊರೆಯಿತು? ರೋಮ್. ವಿಶ್ವ ಚೆಸ್ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.